ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮೇಲಿರುವ ಆರೋಪವೆಂದರೆ ಇವರು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನು ಪ್ರಮೋಟ್ ಮಾಡುತ್ತಾರೆ ಎಂಬುದು. ಡಾಕ್ಟರ್ ಸಾಹೇಬ್ರೆ, ಈ ಸಮಯದಲ್ಲಿ 2 ಪರಿವಾರಗಳ ಹತ್ರ ಈ ದೇಶದಲ್ಲಿ ಅತಿ ಹೆಚ್ಚಿನ ಪವರ್ ಇದೆ. ಮೊದಲನೇದು ಕರುಣಾನಿಧಿ ಅವರ ಪರಿವಾರ. ಅವರು ಖುದ್ದು ಮುಖ್ಯಮಂತ್ರಿ ಮತ್ತೆ ಅವರ ಮಗ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ ಅವರ ಸೋದರಳಿಯ ಅವರ ಮೊಮ್ಮಗ ಅವರು ಕೂಡ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ ಎರಡನೇದು ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಪರಿವಾರ. ನಿಮ್ಮ ಮಗ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೀರಾ, ಮತ್ತೆ ನಿಮ್ಮ ಅಳಿಯ ಕೂಡ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಜೊತೆ ಮಂತ್ರಿಯಾಗಿದ್ದಾರೆ. ಇಲ್ಲಿ ವಿಷಯ ಏನು ಅಂದ್ರೆ, ಜನ ಎಲೆಕ್ಟ್ ಮಾಡಿ ತರೋದವ್ರನ್ನ, ಯಾರನ್ನೂ ತುರ್ಕೋಕ್ಕಾಗಲ್ವಲ್ಲ ಅವ್ರನ್ನ ನಾವು. ಒಬ್ಬ ಫಿಲ್ಮ್ ಆಕ್ಟರ್, ಅವನ ಮಗ ಫಿಲ್ಮ್ ಆಕ್ಟರ್ ಆಗ್ಬೋದು, ಮಗಳ ಆಕ್ಟ್ರೆಸ್ ಆಗ್ಬೋದು, ಅವಾಗ ನೀವೇನು ಅನ್ನಲ್ಲ. ಒಬ್ಬ ಇಂಡಸ್ಟ್ರಿಯಲಿಸ್ಟನ್ ಮಗನಿಗೆ ಇಂಡಸ್ಟ್ರಿ ಅಂದ್ರೆ ಏನಂತ ಗೊತ್ತಿರುತ್ತೆ, ಮಗಳಿದ್ರೆ ಅವಳಿಗೂ ಗೊತ್ತಿರುತ್ತೆ, ಇಬ್ರು ಇಂಡಸ್ಟ್ರಿಯಲಿಸ್ಟ್ ಆಗ್ತಾರೆ. ಆದ್ರೆ ಇಲ್ಲಿ ಎಲೆಕ್ಷನ್ ಗೆದ್ಬಿಟ್ಟು ಬರಬೇಕಾಗುತ್ತೆ, ನಾವು ತುರ್ಕೋಕ್ಕಾಗಲ್ಲ ಅವ್ರನ್ನ. ಇಲ್ಲಿ ಜನ ತರ್ತಾರೆ ಅವ್ರನ್ನ. ಜನ ಆಯ್ಕೆ ಮಾಡಿದ್ರೆ ಮಾತ್ರ ರಾಜಕಾರಣಿಗಳಾಗ್ಬೋದು ನಮ್ಮ ಮಕ್ಕಳು. ಯಾರು ಬೇರೆ ದಾರಿ ಇಲ್ಲ ನೋಡಿ, ಶೇಖ್ ಅಬ್ದುಲ್ಲಾ ಅವರು ಹೇಗೆ ನಿಮ್ಮನ್ನ ಕರ್ಕೊಂಡ್ ಬಂದ್ರು, ಅವರು ನಿಮ್ಮನ್ನ ಎಲೆಕ್ಟ್ ಮಾಡಿ ನಿಮ್ಮನ್ನ ಪಾರ್ಲಿಮೆಂಟ್ ಕರ್ಕೊಂಡ್ ಬಂದ್ರು. ಅದೇ ತರ ನೀವು ಉಮರ್ ಅವ್ರನ್ನ ಕರ್ಕೊಂಡ್ ಬಂದ್ರಿ, ಅವ್ರನ್ನ ಎಲೆಕ್ಟ್ ಮಾಡಿಸಿದ್ರಿ, ಮತ್ತೆ ಚೀಫ್ ಮಿನಿಸ್ಟರ್ ಕೂಡ ಆದ್ರು. ಆದ್ರೆ ನೋಡಿ, ಯಾರಿಗೆ ಗಾಡ್ ಫಾದರ್ ಇರೋದಿಲ್ವೋ ಅವ್ರೇನ್ ಮಾಡ್ಬೇಕಾಗತ್ತೆ? ಒಂದ್ ವಿಷಯ ಹೇಳ್ತೀನಿ ನಿಮಗೆ. ನಾನು ಪಾರ್ಲಿಮೆಂಟಲ್ಲಿ ಬಂದಿದ್ನಲ್ಲ SC ನಾನು ಪಾಲಿಟಿಕ್ಸಲ್ಲಿ ಬಂದಾಗ ನಮ್ಮ ತಂದೆ ಹೇಳಿದ್ರು, ನೀನ್ ಹೋಗ್ಬೇಡ ಪಾಲಿಟಿಕ್ಸಲ್ಲಿ ಅಂತ. ನೀಟಾಗಿ ಹೇಳಿದ್ರು. ಇದು ಎಂಥ ಸಮುದ್ರ ಅಂದ್ರೆ, ನೀನು ಒಂದ್ಸರಿ ಅದ್ರಲ್ಲಿ ಹೋದ್ರೆ ವಾಪಸ್ ಬರಕ್ಕೆ ಆಗೋದೇ ಇಲ್ಲ ಅಂತ. ಒಂದು ಇದು ಹೋದಂಗೆ ಈಜ್ಕೊಂಡು ಹೋಗ್ಬೇಕು, ಇಲ್ಲ ಎದುರು ನಿಂತು ಈಜ್ಬೇಕು ಅಂತ. ನಾನು ನನ್ನ ಮಗನಿಗೂ ಅದೇ ಹೇಳ್ದೆ. ನಾನು ಹೇಳ್ದೆ, ಮಗನೇ, ಇದೆಂಥ ಕ್ಷೇತ್ರ ಅಂದ್ರೆ ನಿನ್ನ ಕುಟುಂಬದ ಪ್ರಭಾವ ಇರಲ್ಲ, ಮಕ್ಕಳ ಬಗ್ಗೆ ಕಾಳಜಿ ಮಾಡೋಕ್ಕಾಗಲ್ಲ, ಹೆಂಡತಿ ಏನ್ ಮಾಡ್ತಿದ್ದಾಳೆ ಗೊತ್ತಾಗಲ್ಲ, ಮನೆ ಅಂತೂ ಬಿಡ್ಲೇಬೇಕಾಗುತ್ತೆ, 24 ಗಂಟೆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲ, ನಾನು ಮಾಡ್ತೀನಿ ಅಂದ ಅವನು. ನನಗಿದೇ ಇಷ್ಟ ಅಪ್ಪ ಅಂದ. ಏನ್ ಮಾಡ್ಲಿ ನಾನು? ನಾನಂದೆ, ನಾನಂತೂ ಸಪೋರ್ಟ್ ಮಾಡಲ್ಲ ಅಂತ. ಆದ್ರೆ ಅವನು ತಾನೇ ಕೆಲಸ ಮಾಡಿ ತೋರಿಸ್ದ. ಅವನು ಮಿನಿಸ್ಟರ್ ಆಗಿದ್ದ, NDA ಆಳ್ವಿಕೆಯಲ್ಲಿದ್ದಾಗ ಮಿನಿಸ್ಟರ್ ಆಗಿದ್ದ. ನೀವು ಅವನ ರೆಕಾರ್ಡ್ಸ್ ನೋಡಿ ಬೇಕಾರೆ. ಅವನು ಕಾಮರ್ಸ್ ಮಿನಿಸ್ಟ್ರಿಯಲ್ಲಿರುವಾಗ, ಫಾರಿನ್ ಮಿನಿಸ್ಟ್ರಿಯಲ್ಲಿದ್ದಾಗ ಮಾಡಿದ್ದು. ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಒಂದ್ ಜಾಗಕ್ಕೆ ಕರ್ಕೊಂಡೋಗ್ಬೋದು. ಅದಾದ್ಮೇಲೆ ಅವ ವ್ಯಕ್ತಿ ಹೇಗ್ ಮುಂದುವರಿತಾನ ಆ ಕ್ಷೇತ್ರದಲ್ಲಿ, ಅದು ಅವನಿಗೆ ಬಿಟ್ಟು. ಆದ್ರೆ ಈ ಸಲ ಸ್ವಲ್ಪ ಜಾಸ್ತಿನೇ ಆಯ್ತು. 17 ಜನರ ಲಿಸ್ಟ್ ನನ್ನ ಹತ್ರ ಇದೆ. ಮೀರಾ ಕುಮಾರ್ ಅವರು ಜಗಜೀವನ್ ರಾಮ್ ಅವರ ಮಗ, ಸಲ್ಮಾನ್ ಖುರ್ಷಿದ್ ಅವರು ಫಾರ್ಮರ್ ರಾಜ್ಯಪಾಲ ಖುರ್ಷಿದ್ ಆಲಂ ಖಾನ್ ಅವರ ಮಗ, ದಯಾನಿಧಿ ಮಾರನ್ ಅವರು ಕರುಣಾನಿಧಿ ಅವರ ಅಳಿಯ, ಕುಮಾರಿ ಶೈಲಜಾ ಚೌಧರಿ ಅವರು ದಲ್ಬೀರ್ ಸಿಂಗ್ ಅವರ ಮಗಳು, GK ವಾಸನ್ GK ಮುಫ್ನಾರ್ ಅವರ ಮಗ, ಅಡಗಿರಿ ಕರುಣಾನಿಧಿ ಅವರ ಮಗ, ಅಜಯ್ ಮಾಕನ್ ಲಲಿತ್ ಮಾಕನ್ ಅವರ ಅಳಿಯ, ಜ್ಯೋತಿರಾವ್ ಸಿಂಧ್ಯಾ ಮಾಧವರಾವ್ ಸಿಂಧ್ಯಾ ಅವರ ಮಗ, ಜಿತಿನ್ ಪ್ರಸಾದ್ ಅವರ ಮಗ, ಪ್ರಣೀತ್ ಕೌರ್ ಫಾರ್ಮರ್ ಮಿನಿಸ್ಟರ್ ಅಮರಿಂದರ್ ಸಿಂಗ್ ಅವರ ವೈಫ್, ತುಷಾರ್ ಅವರು ಚೌಧರ್ ಅಮರ್ ಸಿಂಗ್ ಅವರ. ನೋಡಿ, ಈ ಲಿಸ್ಟು ಎಷ್ಟು ದೊಡ್ಡದಿದೆ ಅಂದ್ರೆ ಇದು ಮುಗಿಯೋದೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ತುಂಬಾ ಜನ ಇದ್ದಾರೆ. ಆದ್ರೆ ನೀವು ನನಗೊಂದು ವಿಷಯ ಹೇಳಿ, 500 ಚಿಲ್ಲರೆ ಜನ ನಿಮ್ಮ ಲೋಕಸಭೆಯಲ್ಲಿದ್ದಾರೆ, 200ಕ್ಕೂ ಹೆಚ್ಚು ರಾಜ್ಯಸಭೆಯಲ್ಲಿದ್ದಾರೆ. ಒಂದು 70 ಜನ ಆಗೋದ್ರೆ ಏನ್ ದೊಡ್ಡ ಇದು ಅಂತ ನೀವು ಲಿಸ್ಟ್ ತೋರಿಸ್ತಾ ಇದ್ದೀರಾ, ಅವ್ರ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂತ. ಎಷ್ಟೋ ಜನ ಆರ್ಡಿನರಿ ಜನನೂ ಇದಾರಲ್ರಿ. ನೋಡಿ, ನಾನ್ ಹೇಳೋದೇನು ಅಂದ್ರೆ 543 MP ಗಳಿದ್ದಾರೆ. ಅದರಲ್ಲಿ 206 ಕಾಂಗ್ರೆಸ್ ಪಾರ್ಟಿಯವರು, ಅವರ ಮಿತ್ರ ಪಕ್ಷಗಳವರು. ಇವರೆಲ್ಲರನ್ನ ಸೇರ್ಸಿದ್ರೆ 17 ಜನರು ಎಂತವ್ರು ಸಿಗ್ತಾರೆ ಅಂದ್ರೆ, ಇವರ ಫಾದರ್, ಗ್ರ್ಯಾಂಡ್ ಫಾದರ್ ಅಥವಾ ಮದರ್ ರಾಜಕೀಯದಲ್ಲಿದ್ದವರು. ನನಗೇನನ್ಸುತ್ತೆ, ಅವ್ರ ಮೇಲೆ ದೇವ್ರ ಕೃಪೆ ಇದೆ. ಮೊದಲು ದೇವ್ರ ಕೃಪೆ ಇಲ್ಲ ಅಂದ್ರೆ ಭಗವಂತನ ಕೃಪೆನಾ ಅಥವಾ ತಂದೆ ತಾಯಿ ಕೃಪೆನಾ? ಇಲ್ಲ, ದೇವ್ರ ಕೃಪೆ ಬೇಕೇ ಬೇಕು. ಅಪ್ಪ ಅಮ್ಮಂದೆಲ್ಲ ಆಮೇಲೆ ಬರುತ್ತೆ, ಮೊದಲು ದೇವ್ರ ಕೃಪೆ ಇರ್ಬೇಕು. ರಜತ್ ಮೇಲೆ ಕೂತವ್ನು ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಮ್ಮಲ್ಲಿ ಹೇಳ್ತಾರೆ, ರಜತ್ ವೈಜು ಅಂತಷ ವಜಿಲ್ಲು ಮಂತಷ, ನಾನೇ ಗೌರವ ಕೊಡೋನು, ನಾನೇ ಅವಮಾನಗಳು ಕೊಡೋನು. ಅವನ್ ಯಾರಿಗೆ ಕೊಡ್ತಾನೋ ಅವನಿಂದ ಯಾರು ಕಸ್ಕೊಳಕ್ಕಾಗಲ್ಲ, ಅವನು ಯಾರಿಂದ ಕಸ್ಕೋತಾನೋ ಅವನಿಗೆ ಯಾರು ಕೊಡಕ್ಕಾಗಲ್ಲ. ನೋಡಿ, ಮೊದಲನೇ ಸಲ ನಾವು ಎಂಥ ಸರ್ಕಾರ ನೋಡ್ತಾ ಇದ್ದೀವಿ ಅಂದ್ರೆ, ಅದರಲ್ಲಿ ತಂದೆ ಮತ್ತೆ ಮಗ, ಮತ್ತೆ ಅತ್ತೆ ಮತ್ತೆ ಅಳಿಯ ಒಂದೇ ಸರ್ಕಾರದಲ್ಲಿರುವಂಥದ್ದು ನೋಡ್ತಿದ್ದೀವಿ. ಇದಕ್ಕೂ ಮುಂಚೆ ಮಂತ್ರಿಮಂಡಲದಲ್ಲಿ ಇದೀವಿ. ಅಯ್ಯೋ, ಅವರು ಬೇರೆ ಭಾಗದಲ್ಲಿರ್ತಾರೆ, ನಾನು ಬೇರೆ ಭಾಗದಲ್ಲಿರ್ತೀನಿ. ಅವ್ರ ಕೆಲಸ ಬೇರೆ, ನನ್ನ ಕೆಲಸ ಬೇರೆ. ಜನರನ್ನ ಕೇಳೋಣ ಈ ಬಗ್ಗೆ ಅವರ ಮನಸ್ಸಲ್ಲಿ ಏನ್ ಪ್ರಶ್ನೆ ಇದೆ ಅಂತ. ಯಾರಿಗೆ ಪ್ರಶ್ನೆ ಕೇಳಬೇಕು ಕೇಳಿ. ಡಾಕ್ಟರ್ ಸಾಬ್, ನಿಮ್ಮ ಮಗ ಇದಾರಲ್ವಾ, ಅವರು ಅಮರ್ ಅಬ್ದುಲ್ಲಾ ಅವರು CM ಆಗಿದ್ದಾಗ ನೀವವಾಗೊಂದು ಅದ್ಭುತವಾದ ಹಾಡು ಹೇಳಿದ್ರಿ. ನನ್ನ ಆಸೆ ಏನಂದ್ರೆ, ನೀವಿಲ್ಲೂ ಕೂಡ ಒಂದು 4 ಲೈನ್ ಅದನ್ನ ಹಾಡ್ಬೋದಾ ಅಂತ ಅಷ್ಟೇ. ಇಲ್ಲ, ಆವತ್ತು ಅದು ಬೇರೆ ವಾತಾವರಣ ಇತ್ತು. ಅವರು ಫೋರ್ಸ್ ಮಾಡಿದ್ರು, ನಾನು ಹಾಡಾಡ್ಬಿಟ್ಟೆ. ನನ್ನ ಮಗ ನನಗಿಂತ ಇನ್ನೂ ತುಂಬ ಮುಂದುವರಿತಾನೆ ಅಂತ. ಇನ್ಶಾಲ್ಲ ನಾನು ಒಂದಿನ ಬರ್ತೀನಿ, ಮತ್ತೆ ಈ ಪ್ರೋಗ್ರಾಮ್ನಲ್ಲಿ ಪೂರ್ತಿ ಹಾಡಾಡ್ತೀನಿ ನಾನು. ಈ ಮಾತಲ್ಲಿ ಎಷ್ಟು ನಿಜಾಂಶ ಇದೆ ಡಾಕ್ಟರ್ ಸಾಹೇಬ್ರೆ. ಅವರು ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಇಷ್ಟಪಟ್ಟಿದ್ರೆ, ಆದ್ರೆ ರಾಹುಲ್ ಗಾಂಧಿ ಅವರು ವೀಟೋ ಮಾಡಿಬಿಟ್ರು. ಇಲ್ಲ, ಇದು ತಪ್ಪು. ಇಲ್ಲ, ತುಂಬಾ ತಪ್ಪು.
ಖಂಡಿತ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅವತ್ ರಾತ್ರಿ ನಾನು ಮಲಗ್ದಾಗ ನನಗೇನ್ ಅನಿಸ್ತು ಅಂದ್ರೆ, ಈಗ ನನ್ ಕೆಲ್ಸ ಅಲ್ಲ ಅದು, ನಾನೀಗ ಬೆಟ್ಟಗಳನ್ನೆಲ್ಲ ಹತ್ತಕ್ಕಾಗಲ್ಲ ಅಂತ. ನನ್ನಲ್ಲಿ ಆ ಶಕ್ತಿ ಇಲ್ಲ, 40 ವರ್ಷಗಳ ಮುಂಚೆ ಇರೋ ಶಕ್ತಿ. ಈಗ ಆ ಪದ್ಧತಿಯನ್ನ ಮುಂದುವರ್ಸೋದಕ್ಕೆ, ಜವಾಬ್ದಾರಿ ತಗೊಳ್ಳೋದಕ್ಕೆ ಒಬ್ಬ ಯುವಕನ ಅವಶ್ಯಕತೆ ಇದೆ. ಬೆಳಗ್ಗೆ ಎದ್ದ ಮೇಲೆ ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಾಯ್ತು. ನಾನು ನನ್ನ ಹೆಂಡ್ತಿಗೆ ಹೇಳಿದೆ, ನಾನು ರಾತ್ರಿ ಮಲಗಕ್ಕಾಗ್ಲಿಲ್ಲ. ಅವಳು ನನಗೆ ಕೇಳಿದ್ಲು, ನೀನು ಯಾಕೆ ಮಲಗ್ತಾ ಇಲ್ಲ ಅಂತ. ನಾನು ಅಂದೆ, ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ. ನಾನು ಅವನಿಗೆ ಹೇಳಲಿಲ್ಲ ಕಾರಣ, ಯಾಕಂದ್ರೆ ನನ್ನ ಮನಸ್ಸಲ್ಲಿ ಒಂಥರ ಮನಸ್ಸು ವಿಚಲಿತ ಆಗ್ಬಿಟ್ಟಿತ್ತು ಅವತ್ತು. ಅಂದ್ರೆ ಜನರು ನನ್ನ ಮೇಲೆ ಇಟ್ಟಿರೋ ಅಪೇಕ್ಷೆಗಳನ್ನ ನಾನು ಪೂರ್ತಿಗೊಳಿಸಕ್ಕಾಗುತ್ತೋ ಇಲ್ವೋ ಅಂತ. ಮತ್ತೆ ಬೆಳಗ್ಗೆ 8 ಗಂಟೆಗೆ ನಾನು ನನ್ನ ಹೆಂಡ್ತಿಗೆ ಹೇಳಿದೆ, ನಾನು CM ಆಗಲ್ಲ ಅಂತ. ಮತ್ತೆ 8:15 ನನ್ನ ಮಗ ಬಂದ. ನಾನು ಹೇಳಿದೆ, ನಾನು ಜವಾಬ್ದಾರಿ ನಿನಗೆ ಕೊಡಬೇಕು ಅಂತಿದ್ದೀನಿ ಅಂತ. ಜವಾಬ್ದಾರಿ ತಗೋತೀಯ ಅಂತ ಕೇಳಿದೆ. ಜನರಿಗೆ ಯಾವ ಇಂಪ್ರೆಷನ್ ಇದೆ ಅಂತಂದ್ರೆ, ನಿಮ್ಗೆ ಯಾವುದೋ ಫೋನ್ ಬಂತು, ನಿಮ್ಗೆ ಪ್ರೆಷರ್ ಬಿಲ್ಡ್ ಆಯ್ತು, ಇಲ್ಲ, ಇಲ್ಲ. ಒತ್ತಡ ಹೇರಿದ್ರು. ನಿಮಗೆ ಗೊತ್ತಲ್ಲ ರಜತ್, ಕತೆಗಳು ಹೆಂಗ್ ಕಟ್ತಾರೆ ಅಂತ. ಎಲ್ಲರೂ ತಮ್ಮ ತಮ್ಮ ಕೈಯಿಂದ, ಒಬ್ಬನು ಉಪ್ಪು ಹಾಕ್ತಾನೆ, ಒಬ್ಬನು ಖಾರ ಹಾಕ್ತಾನೆ, ಒಬ್ಬನು ಸಕ್ಕರೆ ಹಾಕ್ತಾನೆ, ಎಲ್ಲರೂ ಸೇರಿ ಒಂದು ಹಾಳು ಅಡಿಗೆ ತಯಾರು ಮಾಡ್ಬಿಡ್ತಾರೆ. ಅಲ್ಲೇನೂ ಇರೋದೇ ಇಲ್ಲ, ಸುಮ್ಮನೆ ಮಾಡ್ತಾ ಹೋಗ್ತಾರೆಲ್ಲ. ಎಲ್ಲ ಕೆಟ್ಟ ಚಟಗಳ ಜನರದು. ಎಷ್ಟು ನೀವು ದೊಡ್ಡ ಮಟ್ಟದಲ್ಲಿ ಇರ್ತೀರೋ ಅಂಥವ್ರ ವಿರುದ್ಧ ಕತೆಗಳು ಜಾಸ್ತಿ. ಸರ್, ನನ್ ಪ್ರಶ್ನೆ ಏನಂದ್ರೆ, ನಿಮ್ಮಲ್ಲಿ ಮತ್ತೆ ಅಮರ್ ಅಬ್ದುಲ್ಲಾನಲ್ಲಿ ಏನ್ ವ್ಯತ್ಯಾಸ ಇದೆ? ನನ್ನಲ್ಲ ಎಸ್ ಸರ್. ಮೊದಲನೇ ವ್ಯತ್ಯಾಸ ಏನಂದ್ರೆ, ನಾನು 73 ಈಗ, ಅವ್ರಿಗೆ 38. ತುಂಬಾ ದೊಡ್ಡ ವ್ಯತ್ಯಾಸ ಅಲ್ವಾ? ಇನ್ನೊಂದು ವ್ಯತ್ಯಾಸ ಏನು ಅಂದ್ರೆ, ನಾನು ಗಾಲ್ಫ್ ಆಡ್ತೀನಿ, ಅವನು ಗಾಲ್ಫ್ ಆಡಲ್ಲ. ಅವನು ಜಾಸ್ತಿ ಡೆಸ್ಕ್ ಜಾಬ್ ಮಾಡ್ತಾನೆ. ಮತ್ತೆ 3ನೇ ವ್ಯತ್ಯಾಸ ಏನು ಅಂದ್ರೆ, ಅವನು ಯುವ ಜನತೆಯ ಹೃದಯದ ಬಡಿತಗಳನ್ನ ಕಂಡಿಡಿದಾನೆ. ನಾನು ಏಜ್ ಆದವರ ಹೃದಯ ಬಡಿತಗಳನ್ನ ಕಂಡಿಡಿದ್ದಾನೆ.